ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಸಿನಿಮಾ. ಕನ್ನಡ ಸಿನಿಮಾ ಇಷ್ಟ ಆಯಿತು. ಅದ್ರ ಜೊತೆ ನವೀನ್ ಶಂಕರ್ ಅವ್ರದ್ದು ಆ್ಯಕ್ಟಿಂಗು, ಡೆಡಿಕೇಶನ್ಗೆ ನಿಜವಾಗ್ಲೂ ಮೆಚ್ಚಬೇಕು. ತುಂಬ ಚೆನ್ನಾಗಿದೆ ಡೆಡಿಕೇಶನ್ ಸರ್. ಅವ್ರ ಡೆಡಿಕೇಶನ್ ಆಗಲಿ, ಅದರಲ್ಲಿ ಬರೋ ಕವನಗಳಾಗಲಿ, ಮೇಕಿಂಗು, ಟೋಟಲಿ ಒಂದು ಮಾತು ಏನಂದರೆ, ಕನ್ನಡ ಸಿನಿಮಾನ ದಯವಿಟ್ಟು ಬಂದು ನೋಡಿ. ಏನಕ್ಕೆ ಜನ ಕನ್ನಡ ಸಿನಿಮಾನ ನೋಡ್ತಿಲ್ಲ ಅಂತ ಗೊತ್ತಿಲ್ಲ, ಆದರೆ ಇಂಥ ಸಿನಿಮಾಗಳನ್ನ ಮಿಸ್ ಮಾಡಿಕೊಂಡ್ರೆ ನಿಜವಾಗ್ಲೂ ನಾವು ಕನ್ನಡನೇ ಮರ್ತಂಗೆ. ನಾನು ನಿಜವಾಗ್ಲೂ ಎಮೋಷ್ನಲ್ ಆದೆ. ತುಂಬ ಚೆನ್ನಾಗಿದೆ. ನನಗೆ ಯಾರು ಬಂದು ದುಡ್ಡು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ಯಾರು ಬಂದು ಕರೆದಿಲ್ಲ. ನಾನು ಇಷ್ಟ ಆಗಿನೇ ಬಂದಿರೋದು. ನಾನು ಮಾತಾಡ್ತಿದ್ರೆ ಎಮೋಷನಲ್ ಆಗ್ತೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸರ್, ಸಖತ್ತಾಗಿದೆ. ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಕನ್ನಡ ಸಿನಿಮಾನ ನೀವು ಬೆಳೆಸ್ಬೇಕಂದ್ರೆ ದಯವಿಟ್ಟು ಇಂಥ ಸಿನಿಮಾಗಳನ್ನ ಬಂದು ನೋಡಿ. ಯಾಕಂದರೆ ನವೀನ್ ಸರ್ ಎಲ್ರಿಗೂ ಗೊತ್ತು, ರೆಕಗ್ನೈಸ್ ಆಗಿರೋರು. ಅವ್ರ ಸಿನಿಮಾಗಳನ್ನಾಗಲಿ, ಯಾರನೇ ಸಿನಿಮಾಗಲಿ, ಒಂದು ಹೊಸಬ್ರು ಯಾರಾದ್ರು ಬರ್ತಿದ್ದಾರೆ ಅಂದರೆ ದಯವಿಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕಂದ್ರೆ ಇಂಥ ಸಿನಿಮಾಗಳು ನೋಡಬೇಕು. ಇಂಥ ಸಿನಿಮಾಗಳು ನೋಡಿದ್ರೆ ಅದೇ ಸರ್ ನನಗೆ ಶಾಕ್ ಆಗಿದ್ದು ಏನಂದರೆ, ಒಬ್ಬ ಮನುಷ್ಯ ತನ್ನ ಬೆಳಿಬೇಕಂತ ಅನ್ಕೊಂಡಾಗ ಎಷ್ಟು ಡೆಡಿಕೇಟೆಡ್ ಆಗಿರ್ತಾನೆ, ಒಂದು ಸಿನಿಮಾಗೋಸ್ಕರ ಏನೇನು ಮಾಡ್ತಾನೆ ಅನ್ನೋ ತುಂಬ ಚೆನ್ನಾಗಿದೆ. ಅದ್ರ ಜೊತೆ ಈ ಕತೆನೇ ಹೈಲೈಟು. ಈ ಸಿನಿಮಾದಲ್ಲಿ ಬಂದರೂ ಯಾರೂ ಹೀರೋ ಅಲ್ಲ ಈ ಸಿನಿಮಾಗೆ, ಈ ಕತೆನೇ ಹೀರೋ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ ಸರ್. ಕ್ಯಾರೆಕ್ಟರ್ ಅವ್ರದ್ದು ಚೆನ್ನಾಗಿದೆ ಮೂವಿ. ನೆಕ್ಸ್ಟ್ ನೋಡಬೇಕು, ನಾಳೆ ಬಂದು ನೋಡ್ತೀನಿ ಅನ್ಸುತ್ತೆ. ಚೆನ್ನಾಗಿದೆ ಸರ್. ಒಬ್ಬ ಮನುಷ್ಯ ತನ್ನ ಕನಸನ್ನ ಹೇಗೆ ರೀಚ್ ಆಗ್ಬೇಕು ಅನ್ನೋದು ಒಂದು ಫಿಲಮಲ್ಲಿ ಹೇಳಿದ್ದಾರೆ. ಸೊ ಎಲ್ಲರೂ ನಮ್ಮ ಕನಸನ್ನ ರೀಚ್ ಆಗಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಚೆನ್ನಾಗಿದೆ ಸರ್, ಅಲ್ಟಿಮೇಟ್ ಚೆನ್ನಾಗಿದೆ. ಸಖತ್ತಾಗಿದೆ, ತುಂಬ ಇಷ್ಟ ಆಯಿತು. ನೋಡಿದಾರೆ ಏನು ಅನ್ಕೊಳ್ಳಿ, ನಿಮ್ಗೆ ನೀವು ಹೇಗ್ತೀರಾ ಆ ಥರ ಇರಿ, ಬೆಸ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಟೈಟಲ್ ಆಪ್ಟ್ ಆಗಿದೆ ಸರ್. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಚೆನ್ನಾಗೈತೆ. ಎಲ್ಲ ಲೊಕೇಶನ್ ಎಲ್ಲ ತುಂಬ ಇಷ್ಟ. ಚೆನ್ನಾಗಿದೆ ಅಣ್ಣ, ಪಿಕ್ಚರ್ ಚೆನ್ನಾಗಿದೆ, ನೋಡ್ಬೋದು. ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ಚೆನ್ನಾಗಿದೆ. ಸೂಪರ್ ಫಿಲಮ್ ಸರ್. ಇಲ್ಲ ಅಂದರೆ ಸಿಟಿ ಲೈಫಲ್ಲಿ ಇದ್ದು ತುಂಬ ಪ್ರಾಬ್ಲಮ್ ಅನ್ಭವಿಸ್ತಿರ್ತಾರೆ, ಬಟ್ ಅವ್ರನ್ನ ಅವ್ರು ಹುಡ್ಕೊಳಕ್ಕೆ ಅಂತ ಹೋಗ್ತಾರಲ್ಲ, ಸೂಪರ್ ಆಗಿ ಸರ್. ಚೆನ್ನಾಗಿದೆ. ನೋಡಿದವ್ರು ಏನಂತಾರೆ ಅಂತ ಬದುಕಿದ್ರೆ ನಾವು ಜೀವನದಲ್ಲಿ ಮುಂದೆ ಹೋಗಲ್ಲ ಅಂತ ಅನ್ಸುತ್ತೆ. ಈ ಮೂವಿ ನೋಡಿ ತಿಳ್ಕೊಳ್ಬೇಕಾಗಿದೆ ಇಷ್ಟೇ. ಚೆನ್ನಾಗಿದೆ. ಇಲ್ಲ, ಸಾದಿಕ್ ಕೋಕಿಲ ಅವ್ರ ಸಾಂಗು ಚೆನ್ನಾಗಿದೆ, ಬಟ್ ಬಿಟ್ ಬೈ ಬಿಟ್ ಚೆನ್ನಾಗಿದೆ. ನೋ ನಾನ್ಸೆನ್ಸ್ ಮೂವಿ. ಎಲ್ಲರದ್ದು ಚೆನ್ನಾಗಿದೆ. ಹೊಸ ಕಾನ್ಸೆಪ್ಟು, ಸ್ಟೋರಿ ಚೆನ್ನಾಗಿದೆ, ಈಗಿನ ಜನ್ರೇಷನ್ ತಕ್ಕಾಗಿದೆ. ತುಂಬ ಚೆನ್ನಾಗಿದೆ. ತುಂಬ ದಿನಗಳಾದ ಮೇಲೆ ಕನ್ನಡ ಚಿತ್ರರಂಗಕ್ಕೆ ಒಂದು ಸದಾಬರಿ ಮೂವಿ ಬಂದಿದೆ. ಎಲ್ಲರೂ ನೋಡಿ ಹಾರೈಸಿ. ಹೊಸ ಟೀಮು, ಹೊಸ ಯೋಜನೆ, ತುಂಬ ಚೆನ್ನಾಗಿದೆ. ಸಪೋರ್ಟ್ ಮಾಡಿ. ಚೆನ್ನಾಗಿದೆ ಸರ್. ಸ್ಟೋರಿ ಇದೆ, ಡಿಫ್ರೆಂಟ್ ಸ್ಟೋರಿ. ಮೀನ್ಸ್ ಎಲ್ಲರೂ ನಾರ್ಮಲಾಗಿ ಮಾಡ್ತಾ ಇರ್ತಾರೆ, ಬಟ್ ಇದೊಂಥರ ಡಿಫ್ರೆಂಟ್ ಟ್ರಾವೆಲಿಂಗ್ ಸ್ಟೋರಿ. ಕನ್ನಡದಲ್ಲಿ ಹೊಸ ಪ್ರಯತ್ನ ಚೆನ್ನಾಗಿದೆ. ಎಲ್ಲರೂ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದೆ, ಫೋಟೋಗ್ರಫಿ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ನವೀನ್ ಬ್ರೋ ಆ್ಯಕ್ಟಿಂಗ್ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿತ್ತು ಮೂವಿ, ಚೆನ್ನಾಗಿತ್ತು. ಲಾಸ್ಟಲ್ಲಿ ಸೆಂಟಿಮೆಂಟ್ ಸೀನ್ ಅಮ್ಮ ಜೊತೆ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಚೆನ್ನಾಗಿದೆ ಸರ್. ಮ್ಯೂಸಿಕ್ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ. ಹಲೋ, ಯಾ ವೆರಿ ಗುಡ್ ಸೂಪರ್. ಸೆಂಟಿಮೆಂಟ್, ಕಾಮನ್ ಮ್ಯಾನ್ ಸ್ಟೋರಿ ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಮೈಂಡ್ ಬ್ಲೋಯಿಂಗ್, ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ಎವ್ರಿಥಿಂಗ್ ಇಸ್ ವೆರಿ ಗುಡ್, ಸೂಪರ್. ಚೆನ್ನಾಗಿದೆ ಸರ್. ಹಾರ್ಡ್ವರ್ಡ್ ಚೆನ್ನಾಗಿದೆ, ಎಲ್ಲ ಫಿಲ್ಮ್ ಚೆನ್ನಾಗಿದೆ. ಆ್ಯಕ್ಟಿಂಗ್, ನವೀನ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿ ಬಂದಿದೆ. ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಪ್ರತಿಯೊಬ್ಬರು, ತುಂಬ ಚೆನ್ನಾಗಿದೆ. ಸೂಪರ್ ಸರ್, ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಸ್ ಡೆಡಿಕೇಶನ್ ಟುವರ್ಡ್ಸ್ ಇಸ್ ಆ್ಯಕ್ಟಿಂಗ್ ಲೆವೆಲ್ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಕ್ಲೈಮ್ಯಾಕ್ಸ್ ಮಾತ್ರ ಚೆನ್ನಾಗಿದೆ. ಆ್ಯಕ್ಟಿಂಗ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು.